ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ, ಯುವ ಜನರಿಗಾಗಿ ಕಾರ್ಯಕ್ರಮ. ಇಂದಿನ ಯುವತರಂಗ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಆಂಕರ್, ಇನ್ಫ್ಲೂಯೆನ್ಸರ್, ಮೇಕಪ್ ಆರ್ಟಿಸ್ಟ್ ಹಾಗೂ ಎಂಟರ್ಪ್ರಿನಿಯರ್ ಆಗಿರುವ ಮೇಘಾ ಅನಿಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಕೊಟ್ಟವನು ತಾಜಾಣ, ಇಟ್ಟವನು ಕಡು ಮೂರ್ಖ, ಕೊಟ್ಟು ತಾ ಕೆಟ್ಟನೆನ ಬೇಡ. ಹೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋದಾಗ, ಹೂತಿಟ್ಟ ಹಣವೆಲ್ಲ ಮಣ್ಣಾಗಿ ಹೋದಾಗ, ನೀನಿತ್ತ ನಗುವೀಗ ಎಲ್ಲೋ ಅಣ್ಣ, ನೀನಿತ್ತ ನಗುವೀಗ ಎಲ್ಲೋ. ಎಲ್ಲಿಂದ ನೀ ಬಂದಿ, ಅಲ್ಲಿಂದ ಏನ್ ತಂದಿ, ಇಲ್ಲಿಂದ ಏನೊಯ್ವಿ ಮುಂದಿ. ನಾನ್ಯಾರೋ ನೀನ್ಯಾರೋ, ನಮ್ಮವರು ಇನ್ಯಾರೋ, ಇದ ತಿಳಿಯದೆ ಹೋದೆ ಎಲ್ಲೋ ಅಣ್ಣ, ಇದ ತಿಳಿಯದೆ ಹೋದೆ ಎಲ್ಲೋ. ನನ್ನ ಮನೆಯು ಚೆಂದೆಂದು, ನನ್ನ ಮಡದಿ ಚೆಂದೆಂದು, ಗಾಗೈಸಿ ನಕ್ಕಿದ್ದೆ ಎಲ್ಲೋ. ನನ್ನ ಮನೆಯು ಚೆಂದೆಂದು, ನನ್ನ ಮಡದಿ ಚೆಂದೆಂದು, ಗಾಗೈಸಿ ನಕ್ಕಿದ್ದೆ ಎಲ್ಲೋ. ಆ ಮನೆಯು ಮಣ್ಣಾಗಿ ಆ ಮಡದಿ ಮಡಿದಾಗ, ಆ ಮನೆಯು ಮಣ್ಣಾಗಿ ಆ ಮಡದಿ ಮಡಿದಾಗ, ನೀನಿತ್ತ ನಗುವೀಗ ಎಲ್ಲೋ ಅಣ್ಣ, ನೀನಿತ್ತ ನಗುವೀಗ ಎಲ್ಲೋ. ಎಲ್ಲಿಂದ ನೀ ಬಂದಿ, ಅಲ್ಲಿಂದ ಏನ್ ತಂದಿ, ಇಲ್ಲಿಂದ ಏನೊಯ್ವಿ ಮುಂದಿ. ನಾನ್ಯಾರೋ ನೀನ್ಯಾರೋ, ನಮ್ಮವರು ಇನ್ಯಾರೋ, ಇದ ತಿಳಿಯದೆ ಹೋದೆ ಎಲ್ಲೋ ಅಣ್ಣ, ಇದ ತಿಳಿಯದೆ ಹೋದೆ ಎಲ್ಲೋ ಅಣ್ಣ, ಇದ ತಿಳಿಯದೆ ಹೋದೆ ಎಲ್ಲೋ. ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ಚಿತ್ರದುರ್ಗದವರೇ ಆದಂತಹ ಇನ್ಫ್ಲೂಯೆನ್ಸರ್, ಹ್ಯಾಂಕರ್ ಹಾಗೂ ಮೇಕಪ್ ಆರ್ಟಿಸ್ಟ್ ಆದಂತಹ ಮೇಘಾ ಅನಿಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಯಾವೆಲ್ಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮೇಘಾ ಅನಿಲ್ ಅವ್ರಿಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಮೇಘಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ. ಹಾ ಸರ್, ಖಂಡಿತ. ಸೊ ನನ್ನ ಹೆಸರು ಮೇಘಾ ಅನಿಲ್ ಅಂತ. ನನ್ನ ತವ್ರ ಮನೆ ಬಂದ್ಬಿಟ್ಟು ನಲ್ಲೂರ್ ಅಂತ ಹೇಳಿ. ನಾನ್ ಮದ್ವೆ ಆಗಿರೋದು ಇದೇ ಚಿತ್ರದುರ್ಗದವರಾದಂತಹ ಅನಿಲ್ ಕುಮಾರ್ ಅವ್ರನ್ನ. ಈ ನನ್ ಜರ್ನಿ ಎಲ್ಲ ಬಂದ್ಬಿಟ್ಟು ಈ ಮದ್ವೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಇವಾಗ. ಒಳ್ಳೇದು. ಯಾವೆಲ್ಲಾ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾ ಸರ್, ಖಂಡಿತ. ಸೊ ಮೊದಲಿಗೆ ನಂಗೆ ಹಾಡು, ಡ್ಯಾನ್ಸು ಮತ್ತೆ ಅದಾದ್ಮೇಲೆ ಕ್ರಾಫ್ಟ್ ಅಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ಕಾಲೇಜ್ ಟೈಮ್ ಅಲ್ಲಿ ಎಲ್ಲದ್ರಲ್ಲೂ ನಾಟಕಗಳು ಎಲ್ಲದೂ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸೊ ಮದ್ವೆ, ಮಗು ಅಂತ ಹೇಳಿ ಸ್ವಲ್ಪ ನಂದ ಲೈಫ್ ಬೇರೆ ತರನೇ ಚೇಂಜ್ ಆಯ್ತು. ಬಟ್ ಅವಾಗ ಅನ್ಸಿದ್ದು ನಾನ್ ಅದಲ್ಲ, ನನ್ಗೇನ ಬೇರೆದು ಕ್ಷೇತ್ರಗಳಿದೆ ಅಂತ. ಸೊ ಅವಾಗ ನನ್ನ ಅತ್ತೆ ಮಾವ ಗಂಡ ಎಲ್ರೂ ಸಪೋರ್ಟ್ ಇಂದ ಚಿಕ್ಕದಾಗಿ ನಾನೊಂದು ಇವೆಂಟ್ ಮ್ಯಾನೇಜ್ಮೆಂಟ್ ಶುರು ಮಾಡಿದೆ. ಬಟ್ ಕರೋನಾ ಟೈಮ್ ಅಲ್ಲಿ ಅದು ಸ್ಟಾಪ್ ಆಗಿ ಹೋಗ್ಬಿಡ್ತು. ಅದಾದ್ಮೇಲೆ ನನಗೆ ಕರೋನಾ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದು ಮನೆಯಿಂದನೇ ಏನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಟ್ರೆಲ್ ಅನ್ನೋ ಒಂದು ಕಂಪ್ನಿಲಿ ಸೊ ಫ್ಯಾಷನ್ ಇನ್ಫ್ಲುಯೆನ್ಸರ್ ಆಗಿ ಜಾಯಿನ್ ಆದೆ. ಸೊ ಅದರಲ್ಲಿ ನಾನು ಇಡೀ ಸೌತ್ ಇಂಡಿಯಾದಿಂದ ಒಬ್ರನ್ನ ಮಾತ್ರ ಅಲ್ಲಿ ಅವ್ರು ಫೀಚರ್ ಮಾಡ್ತಾ ಇದ್ರು. ಅದ್ರಲ್ಲಿ ಕರ್ನಾಟಕದಿಂದ ನನ್ ಫೀಚರ್ ಆಗಿತ್ತು. ಸೊ ನಾನು ಅದ್ರ ಬಗ್ಗೆ ತುಂಬಾ ಪ್ರೌಡ್ ಆಗಿದ್ದೀನಿ. ಚಿಕ್ಕ ವಯಸ್ಸಿಂದ ನನಗೆ ಕರ್ರಗಿದಾಳೆ ಅಂತಾನೆ ಟ್ಯಾಗ್ ಲೈನ್ ತರ, ಅಯ್ಯೋ ಹಾಡ್ ಚೆನ್ನಾಗಿ ಹೇಳ್ತಾಳೆ ಆದ್ರೆ ಕರ್ರಗಿದ್ದಾಳೆ ಅನ್ನೋದೊಂದು ಟ್ಯಾಗ್ ಲೈನ್ ತರ ಬಂದ್ಬಿಟ್ಟಿತ್ತು. ಸೊ ಕರ್ಗಿರೋ ಹುಡುಗಿ ಏನೆಲ್ಲಾ ಮಾಡ್ಬೋದು, ಟ್ಯಾಲೆಂಟ್ ಇಂದ ನನ್ನನ್ನು ನಾನು ಗುರ್ತಿಸ್ಕೋಬಹುದು ಅಂತ ನಾನು ಪ್ರತಿಯೊಂದು ಹೆಜ್ಜೆಲ್ಲೂ ಗುರ್ತಿಸ್ಕೊಂತ ಹೋದೆ. ಸೊ ಅದಾದ್ಮೇಲೆ ಜೋಶ್ ಮತ್ತೆ ಮೋಜಲ್ಲಿ ಕ್ರಿಯೇಟರ್ ಆಗಿದ್ದೆ ಸರ್. ಅದಾದ್ಮೇಲೆ ನಾನು ಜೋಶ್ ನಲ್ಲಿ ಸೆಲೆಬ್ರಿಟಿ ಇಂಟರ್ವ್ಯೂವರ್, ಫಿಲಂ ಮತ್ತೆ ಸೀರಿಯಲ್ ಅಲ್ಲೆಲ್ಲ ಆಕ್ಟ್ ಮಾಡುವಂತ ಸೆಲೆಬ್ರಿಟೀಸ್ ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಂಕರಿಂಗ್ ಕೂಡ ತಗೋತೀನಿ. ಅದಾದ್ಮೇಲಿಂದ ಈಗ ಕ್ರಾಫ್ಟ್ ಎಲ್ಲ ಮಾಡ್ಬೇಕು
ಮಾಡ್ಬಿಟ್ಟು ಅದನ್ನು ಕೂಡ ನಾನು ಆ ಕ್ಷೇತ್ರದಲ್ಲಿ ಕೂಡ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ. ಸೊ ಒಂದ್ 10 ಕಡೆ ಹೋದಾಗ ನನ್ನನ್ನು ಗುರುತಿಸ್ತಾರೆ ಜನ. ಅದ್ ನನಗೆ ತುಂಬಾನೇ ಖುಷಿ ಇದೆ. ಈಗ ಹೊಸದಾಗಿ ಎಂಟರ್ಪ್ರಿನಿಯರ್ ಕೂಡ ಆಗಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಸರ್. ಒಳ್ಳೇದು ಮೇಡಮ್. ಮೇಘ ಅವರು ಇಷ್ಟೆಲ್ಲ ಕ್ಷೇತ್ರದಲ್ಲಿ ತೊಡಗಿಸ್ಕೊಂತಾರೆ, ಹೇಗ್ ಸಾಧ್ಯ? ಹಾಗೂ ದಿನನಿತ್ಯದ ಮೇಘ ಅವರ ಹವ್ಯಾಸಗಳೇನು? ಹಾ ಸರ್, ಮೊದ್ಲಿಗೆ ನನ್ನ ಹವ್ಯಾಸಗಳಂತಂದ್ರೆ ಹಾಡ್ ಹೇಳೋದು, ಡ್ಯಾನ್ಸ್ ಮಾಡೋದು, ಕ್ರಾಫ್ಟ್ ಮಾಡೋದು. ಸೊ ಹೊಸದೇನಾದ್ರೂ ಇತ್ತು ಅಂತಂದ್ರೆ ಕಲಿಯೋದು. ಈಗ ಯಾವುದೇ ಒಂದು ಚಾಲೆಂಜ್ ಬರ್ಲಿ, ಅದ್ ನಂಗೆ ಬರಲ್ಲ ಅನ್ನಕ್ಕಿಂತ ಸೊ ಟ್ರೈ ಮಾಡಿ ನೋಡೋಣ, ಅದು ನನ್ನ ಮೇನ್ ಮೋಟೋ. ಈಗ ಏನೇ ಆಗ್ಲಿ ನಾವು ಎಜುಕೇಶನ್ ಒಂದೇ ಅಂತ ಹೋಗೋದ್ರ ಬದಲು ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ನನ್ನನ್ನು ನಾನು ಕಂಡಿಟ್ಕೋಬಹುದು. ಯಾಕಂದ್ರೆ ನಾನು ಸ್ಟೇಜ್ಗೆ ಇಳಿಯೋ ತನಕ ನನಗೇನು ಅನ್ನೋದು ಗೊತ್ತಾಗಿರಲ್ಲ ಸರ್. ಹಂಗಾಗಿ ಸೊ ಫಸ್ಟಿಗೆ ನಾವು ಒಂದು ಪಾದಾರ್ಪಣೆ ಮಾಡಬೇಕು. ಆದ್ರೆ ಕ್ಲಿಕ್ಕು, ಇಲ್ದಿದ್ರೆ ಫೇಲ್ ಅಷ್ಟೇನೆ. ಸೊ ಯಾವಾಗ್ಲೂ ಲೈಫು ಗ್ರಾಫ್ ತರ ಮೇಲೆ ಕೆಳಗೆ ಹೋಗ್ತಾ ಇರತ್ತೆ. ಸೊ ಮೇಲೆ ಕೆಳಗೆ ಹೋದಾಗ ಮಾತ್ರ ನಾವು ಮುಂದಕ್ಕೆ ಹೋಗೋದು ಅನ್ನೋದು ನಂದ ಒಂದು ಧ್ಯೇಯ. ತಮಗೆ ಯಾಕೆ ಅನಿಸ್ತು ನಾನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬೇಕು, ತನ್ನನ್ನ ತಾವು ತೊಡಗಿಸ್ಕೊಬೇಕು ಅಂತ ಯಾಕೆ ಅನಿಸ್ತು ಮೇಡಮ್? ಹಾ ಸರ್, ಯಾಕಂದ್ರೆ ಲೈಫಲ್ಲಿ ಒಂದೊಂದ್ಸಲ ಚಾಲೆಂಜಸ್ ಬರುತ್ತೆ, ಅದನ್ನ ನಾವು ಫೇಸ್ ಮಾಡ್ಲೇಬೇಕಾಗತ್ತೆ. ನಾನು ಕಾಲಿಟ್ಟಿದ್ದೆಲ್ಲ ಸಕ್ಸಸ್ ಅಂತ ನಾನು ಹೇಳಲ್ಲ. ಸೊ ಎಷ್ಟೊಂದ್ಸಲ ನಾನು ಈಗ ಹೇಳ್ದಂಗೆ ಕರೋನಾ ಟೈಮಲ್ಲಿ ಸಡನ್ ಆಗಿ ಎಲ್ಲ ಸ್ಟಾಪ್ ಆಗ್ಬಿಡ್ತು. ಅತ್ತೆ ಮಾವ ಹೋದ್ರು ಆ ಟೈಮಲ್ಲಿ. ಸೊ ನನಗೆ ಮೇನ್ ಸಪೋರ್ಟಿಂಗ್ ಹ್ಯಾಂಡ್ ಕಟ್ ಆಗ್ಬಿಡ್ತು. ಅವಾಗ ನಾನು ಏನ್ ಮಾಡ್ಬೇಕು? ಸೊ ನನಗೆ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು. ಮೇನ್ ಆಗಿ ಯಾವಾಗ್ಲೂ ನನ್ನನ್ನ ನಾನು ಬ್ಯುಸಿಯಾಗಿ ಇಟ್ಕೊಂಡಾಗ ನನಗೆ ಬೇರೆಯವ್ರದ್ದು ತಲೆ ಕೆಡ್ಸ್ಕೊಳಂಗಿರಲ್ಲ ಸರ್. ಗಾಸಿಪ್ ಮಾಡಕ್ ಟೈಮ್ ಇಲ್ಲ ಇವಾಗ ನನಗೆ, ಯಾಕಂದ್ರೆ ನಂದೇ 101 ಕೆಲಸ ಇದ್ದಾಗ ಗಾಸಿಪ್ ಮಾಡಕ್ ಆಗಲ್ಲ ಆ ತರ. ಸೊ ನನ್ನನ್ನ ನಾನು ಯಾವ್ಯಾವ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ನನ್ನನ್ನ ನಾನು ಇಂಪ್ರೂವ್ ಮಾಡ್ಕೋಬಹುದು. ಆ ತರ ನನ್ಗೆ ಯಾವಾಗ್ಲೂ ನನ್ನನ್ನ ನಾನು ಹೊಸದ್ ಕಂಡಿಡ್ಕೊಂತ ಹೋಗ್ಬೋದು. ಇಲ್ಲಾಂದ್ರೆ ನನಗ್ ನಾನು ಬೇಜಾರಾಗ್ಬಿಡ್ತೀನಿ. ಸೊ ಫಸ್ಟ್ ನನ್ನನ್ನು ನಾನು ಪ್ರೀತಿಸ್ಕೋಬೇಕು, ನನ್ನಲ್ಲೇನಿದೆ ಕಂಡಿಡ್ಕೋಬೇಕು, ನನ್ನನ್ನು 10 ಜನ ಕಂಡಿಡಿಬೇಕು. ಅವಾಗೋ ಖುಷಿ ಒಂಥರ ಸರ್ ಅದು. ಹಾಗಾಗಿ ಮೇಘ ಅವರು ಇದ್ರ ಜೊತೆಗೆ ತಾವು ಸಿಂಗರ್ ಹಾಗೂ ಡ್ಯಾನ್ಸರ್ ಅಂತ ಹೇಳಿದೆ. ಸಿಂಗಿಂಗ್ ಅನ್ನ ಮೇಘನ ಅವರು ಚಿಕ್ಕ ಬಾಲ್ಯದಿಂದ ಕಲ್ತದ್ದ ಅಥವಾ ರೂಢಿಗತವಾಗಿ ರೂಢಿಸ್ಕೊಂಡಿದ್ದ? ಅಮ್ಮ ಹಾಡು ಹೇಳ್ತಾ ಇದ್ರು ಸರ್, ಅದು ಮೊದ್ಲಿಂದನೂ ಅಮ್ಮ. ಹಾಗಾಗಿ ಚಿಕ್ಕ ವಯಸ್ಸಿಂದ ನನ್ನನ್ನ ಸ್ಟೇಜ್ ಮೇಲೆ ಕಳ್ಸಿದ್ದೆ ಅಮ್ಮ. ಅದ್ರೊಳಗೆ ಯಾವುದೂ ಒಂದು ನಮಗೆ ಇಲ್ಲಿ ಹೋಗಲ್ಲ ಅನ್ನೋ ಮಾತೇ ಇಲ್ಲ. ಹಾಡಾಗ್ಲಿ, ಡ್ಯಾನ್ಸ್ ಆಗ್ಲಿ, ಕಾಲೇಜ್ ಆಗ್ಲಿ, ಸ್ಕೂಲ್ ಆಗ್ಲಿ, ಪ್ರತಿಯೊಂದ್ರಲ್ಲಿ ಅವ್ರ ಹೆಸರು ಬರ್ಕೊಂಡ್ಬಿಟ್ಟಿರೋರು. ಸೊ ಇಲ್ಲ ನೀನ್ ಬರ್ಬೇಕು ಅಷ್ಟೇನೇನೆ ಸರ್. ಪ್ರತಿಯೊಂದು ಹಂತದಲ್ಲೂ ನಾನು ಹೇಳ್ದೆ ಅಲ್ವಾ, ತತ್ವಪದ ಮತ್ತೆ ನನಗೆ ಭಜನ್ಸ್ ತುಂಬಾ ಚೆನ್ನಾಗಿ, ನನಗೆ ನಂದು ಫೇವ್ರೆಟ್ ಲೈನ್ ಅಂದ್ರೆ ಅದು. ಹಂಗಾಗಿ ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ನನ್ನನ್ನು ಯಾವ ತರ ಗುರುತಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಡು ಎಲ್ಲ ಅಮ್ಮನೇ ಹೇಳ್ಕೊಟ್ಟಿದ್ದು. ಸಂಗೀತ ಬೇಸಿಕ್ ಆಗಿದೆ, ಬರುತ್ತೆ, ಪರವಾಗಿಲ್ಲ. ಅಂದ್ರೆ ತಾಯಿಯಿಂದಾನೇ ಸಂಗೀತವನ್ನ ಕಲ್ತಿದ್ದೀರಾ. ಹಾಗೂ ಭಜನಾ ಪದಗಳನ್ನ ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಿದ್ರಿ. ನಮ್ಮ ಕೇಳುಗರಿಗೆ ನಿಮ್ಗೆ ಇಷ್ಟವಾದಂತ ಯಾವ್ದಾದ್ರು ಭಜನೆ ಪದವನ್ನ ಹಾಡಿನ ಮುಖಾಂತರ ಕೇಳಿಸ್ಬೋದಾ? ಹಾ ಸರ್, ಕೇಳಿಸ್ಬೋದು, ಹಾಡಿ. ಸೊ ಇವಾಗ ನಾನು ಒಂದು ಹನುಮನ ಗೀತೆ ಹೇಳ್ತಾ ಇದ್ದೀನಿ ಸರ್. ಇದು ನನ್ನ ಫೇವ್ರೇಟ್ ಸಾಂಗು. ಎಲ್ಲಿ ಕೇಳಿದ್ರು ಇದಕ್ಕೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಹಾಡಿ. ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್. ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ. ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ. ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ. ಡಣ 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 ಢಣ ಡಣ 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 ಢಣ ಡಣ 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 ಢಣ ಡಣ ಡಣ. ಜಯ ಭೇರಿಯ ನಾದವು ಕೇಳುತ್ತಿದೆ, ಜಯ ಭೇರಿಯ ನಾದವು ಕೇಳುತ್ತಿದೆ. ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ. ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರುತ್ತ ಜಯ ಬೇರಿಯ ಹೊಡೆದೆಯೋ ಮಧ್ವ. ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರುತ್ತ ಜಯ ಬೇರಿಯ ಹೊಡೆದೆಯೋ ಮಧ್ವ. ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ, ಹನುಮಾನ್ ಕಿ ಜೈ, ಜೈ ಜೈ ಹನುಮಾನ್ ಕಿ ಜೈ. ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್.
ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ ಆ ಹರಿ ಸರ್ವೋತ್ತಮನೆಂಬುವ ತತ್ವಕ್ಕೆ ಜಯ ಬೇರಿಯ ಹೊಡೆದೆಯೋ ಹನುಮ ಡಣ 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 ಢಣ ಡಣ 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 ಢಣ ಡಣ 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 ಜಯ ಬೇರಿಯ ನಾದವು ಕೇಳುತ್ತಿದೆ ಜಯ ಬೇರಿಯ ನಾದವು ಕೇಳುತ್ತಿದೆ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಅಂದಿನ ನಾದವು ಇಂದು ನುಡಿಯುತ್ತಿರೆ ಮಂದಿಗಳೆಲ್ಲರೂ ಕೇಳುವರು ಆ ಅಂದಿನ ನಾದವು ಇಂದು ನುಡಿಯುತ್ತಿರೆ ಮಂದಿಗಳೆಲ್ಲರೂ ಕೇಳುವರು ತಂದೆ ಪ್ರಸನ್ನನ ಮಂದಿರದಲ್ಲಿ ಇದು ಎಂದೆಂದಿಗೂ ಶಾಶ್ವತವಿರಲಿ ಎಂದೆಂದಿಗೂ ಶಾಶ್ವತವಿರಲಿ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್ ತೈ 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 ತಕ ತೈ ತಕ ತಕಿಟ ತಕಿಟ ತಕ ಜಯ ಹನುಮಾನ್ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ 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 ಹನುಮಾನ್ ಕಿ ಜೈ ತುಂಬಾ ಚೆನ್ನಾಗಿ ಆಡಿದ್ರಿ ಮೇಘಾ ಅವ್ರೆ. ಮೇಘಾ ಅವರು ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾ ಸರ್, ನಾನು BBM ಮಾಡಿದ್ದೀನಿ, ಅದು ಶಿವಮೊಗ್ಗದಲ್ಲಿ ಮಾಡಿದ್ದು ನಾನು. ಸೊ ಅಲ್ಲಿದ್ದಾಗ ನನ್ಗೆ ಇನ್ನ ಜಾಸ್ತಿ ಕ್ಷೇತ್ರಗಳಲ್ಲಿ ನಾನು ತೊಡಗಿಸ್ಕೊಳಕ್ ಆಯ್ತು ಸರ್. NCC ಎಲ್ಲ ಸೇರಿದ್ದೆ. NCC ಕ್ಯಾಂಪ್ ಅಲ್ಲೆಲ್ಲ ಹೋದಾಗ ಅಲ್ಲಿ ಸಡನ್ ಆಗಿ ಮಾತಾಡೋದಾಗಿರ್ಬೋದು, ನಾವ್ ಯಾವ ತರ ಫೇಸ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ಅಲ್ಲೇ ಕಲ್ತಿದ್ದು ಹಾಸ್ಟೆಲ್ ಇದ್ದಾಗ್ಲಿಂದ. ಸೊ ಹೊರಗಡೆ ಯಾವ ತರ ಫೇಸ್ ಮಾಡ್ಬೇಕು, ಸ್ಟೇಜ್ ಫಿಯರ್ ಯಾವ ತರ ಬಿಡ್ಬೇಕು ಅನ್ನೋದನ್ನೆಲ್ಲ ನಾನು ಅಲ್ಲೇ ಕಲ್ತಿದ್ದೆ. ತಮ್ಮ ಕಾಲೇಜು ಶಿಕ್ಷಣ ಅವಧಿಯಲ್ಲೇ ಕೂಡ ಅದನ್ನೆಲ್ಲ ರೂಢಿಸ್ಕೊಂಡ್ರಿ ಅಂತ ಆಯ್ತು. ಹಾ ಸರ್. ಇದುವರೆಗೂ ಮೇಘಾ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ತಾವು ಇಷ್ಟೆಲ್ಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ತಾವು ತೊಡಗಿಸ್ಕೊಂಡಿದ್ದೀರಾ. ಇದುವರೆಗೂ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ? ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಡ್ಯಾನ್ಸಿಂಗ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ? ಅದರ ಜೊತೆಗೆ ತಮ್ಗೆ ತಮ್ಮ ಪ್ರತಿಭೆಯನ್ನ ಗುರುತಿಸಿ ಯಾವೆಲ್ಲ ಪ್ರಶಸ್ತಿಗಳು ತಮ್ಮನ್ನ ಅರಸಿ ಬಂದಿವೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾ ಸರ್, ಖಂಡಿತ. ಸೊ ಮೊದಲನೇದಾಗಿ ನಾನು ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಇರುತ್ತೋ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಹಾಡಿಗೆ, ಡ್ಯಾನ್ಸಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೆ. ನಾನು ಆಮೇಲಿಂದ ಹೆಚ್ಚಾಗಿ ನಾನು ಕಾರ್ಯಕ್ರಮಗಳನ್ನ ಕೊಟ್ಟಿರೋದು ಸಂಘ ಸಂಸ್ಥೆಗಳಲ್ಲಿ, ಒಂದಿಷ್ಟು ಟಿವಿ ಶೋಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಅದಾದ್ಮೇಲಿಂದ ನನಗೆ ಬೆಸ್ಟ್ ಎಂಟರ್ಟೈನರ್ ಆಫ್ 2022 ಅಂತ ಚಿತ್ರದುರ್ಗದವ್ರದೇ ಒಂದು ಅವಾರ್ಡ್ ಶೋ ಇದೆ ಸರ್, ಅದ್ರೊಳಗೆ ಕೊಟ್ಟಿದ್ರು. ಅದಾದ್ಮೇಲೆ ಬೆಸ್ಟ್ ಕ್ರಿಯೇಟರ್ ಆಫ್ ಸೌತ್ ಕನ್ನಡ ಅಂತ ಹೇಳ್ಬಿಟ್ಟು ಸೊ ಜೋಶ್ ಇಂದ ಕೂಡ ನನಗೆ ಅವಾರ್ಡ್ ಬಂದಿದೆ. ಅದಾದ್ಮೇಲೆ ಸಪ್ತಸ್ವರ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಕಂಪ್ನಿ ಅವ್ರು ಮಾಡಿದ್ದು ಸಾಂಗ್ ಕಾಂಪಿಟೇಷನ್, ಅದು ರಾಜ್ಯ ಮಟ್ಟದ್ದು. ಅದ್ರಲ್ಲಿ ಕೂಡ ನನಗೆ ಪ್ರಥಮ ಸ್ಥಾನ ಬಂತು ಸರ್. ಅದೇ ತರ ನಾನು ಇನ್ನ ಯಾವ್ಯಾವ ಕ್ಷೇತ್ರದಲ್ಲಿ ನನ್ನನ್ನು ನಾನು ಗುರ್ತಿಸ್ಕೊಂಡಿದ್ದೀನಿ ಸರ್. ಆ ತರ ಇನ್ನು ಯಾವೆಲ್ಲ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಮೇಡಮ್? ಸರ್, ಆಂಕರಿಂಗ್ ಅಂತ ಹೇಳಿದೆ. ಸೊ ಆಂಕರಿಂಗ್ ಮಾಡ್ಬೇಕಾದ್ರೆ ನಾನು ಫಿಲಂ ಆಕ್ಟರ್ಸ್ ನ ಮತ್ತೆ ಸೀರಿಯಲ್ ಆಕ್ಟರ್ಸ್ ನೆಲ್ಲ ನಾನು ಪರಿಚಯ ಮಾಡೋದು, ಅವ್ರ ಜೊತೆ ಆಂಕರಿಂಗ್ ಕೂಡ ಮಾಡಿದೀನಿ. ಅದಾದ್ಮೇಲಿಂದ ಈ ತರ ಬರ್ತ್ಡೇ ಪಾರ್ಟೀಸ್ ಎಲ್ಲ ಇರತ್ತಲ್ಲ ಸರ್, ಆ ತರದ್ದು ತಗೋತೀನಿ. ಸ್ಟೇಜ್ ಪ್ರೋಗ್ರಾಮ್ಸ್ ಇದ್ದಾಗ, ದೇವಸ್ಥಾನದ್ದು ಆ ತರದ್ದೆಲ್ಲ ಪ್ರೋಗ್ರಾಮ್ಸ್ ಇದ್ದಾಗ ಆ ತರದ್ರಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ ಸರ್. ಈಗ ಮೇಘಾ ಅವರೇ, ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ. ಈಗ ತಾವು ಗಮನಿಸಿರ್ಬೋದು, ನಾವು ಯಾವ್ದೇ ಆಗ್ಲಿ ಹೆಣ್ಮಕ್ಳಾಗ್ಲಿ ನಾನೊಂದು ಡಿಗ್ರಿ ಓದ್ತಾ ಇದ್ದೀನಿ ಅಂತಂದ್ರೆ, ಅಥವಾ ನಾನೊಂದು ಜಾಬ್, ಅವರಲ್ಲಿ ಕಲೆ ಇರ್ತದೆ, ಅದನ್ನ ನಾನು ಕೂಡ ಅದನ್ನ ಹೊರಗಡೆ ತರಬೇಕು, ಪ್ರಯತ್ನ ಪಡ್ಬೇಕು ಅಂತಕ್ಕಂತ ಹೆಣ್ಮಕ್ಳಿಗೆ ತಾವು ಏನನ್ನ ಹೇಳಿಕ್ ಇಷ್ಟಪಡ್ತೀರಾ? ಹಾ ಸರ್, ಖಂಡಿತ. ಯಾಕಂದ್ರೆ ಈಗ ನಾನೊಬ್ಳು ಹೆಣ್ಮಗಳು ಆದಾಗ ಸೊ ನನ್ನನ್ನ ನಾನು ಯಾವ ತರ ತೊಡಗಿಸ್ಕೊಂಡಿದ್ದೀನಿ, ನಾನೇನೆಲ್ಲ ಫೇಸ್ ಮಾಡಿದ್ದೀನೋ ಪ್ರತಿ ಹೆಣ್ಮಕ್ಳಿಗೂ ಅದೆಲ್ಲ ಇದ್ದೇ ಇರತ್ತೆ ಒಂದೊಂದು ಹಂತದಲ್ಲಿ. ಸೊ ನಾನೇನ್ ಹೇಳೋದು ಅಂತಂದ್ರೆ, ಮೊದ್ಲೆಲ್ಲ ನಾವೇನಾದ್ರೂ ಮಾಡ್ಬೇಕು ಅಂದ್ರೆ ನಮ್ಗೆ ಅಂತ ಒಂದ್ ಸ್ಟೇಜ್ ಸಿಗ್ಬೇಕಿತ್ತು. ಬಟ್ ಇವಾಗ ನಾವು ಮನೇಲೆ ಕೂತು ಆರಾಮಾಗಿ ವಿಡಿಯೋಸ್ ನ ಮಾಡಿ ಜನರಿಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ನಮ್ಮನ್ನ ನಾವು ರೀಚ್ ಮಾಡ್ಕೋಬಹುದು. ಈಗ ನಾನು ಎಷ್ಟೊಂದ್ಸಲ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಮುಖ ತೋರ್ಸಲ್ಲ,
ನನಗೆ ಬಟ್ ನಾನು ನನ್ನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋಂಥವ್ರಿಗೆ ನಾನು ಹೇಳೋದೇನಂದ್ರೆ ಸೊ ವಿತೌಟ್ ಫೇಸ್ ಕೂಡ ನಾವು ವಿಡಿಯೋ ಮಾಡಿ ಹಾಕ್ಬೋದು. ನನಗ್ ಬರೀ ರಂಗೋಲಿ ಹಾಕಕ್ ಬರುತ್ತೆ, ಸೊ ರಂಗೋಲಿದೇ ವಿಡಿಯೋ ಮಾಡಿ ಹಾಕಿ. ನನಗ್ ಬರೀ ಹಾಡ್ ಹೇಳಕ್ ಬರುತ್ತೆ, ಹಾಡಿಂದೇ ವಿಡಿಯೋ ಮಾಡಿ ಹಾಕಿ. ಸೊ ಮನೇಲೆ ಕೂತು ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ನ ಯೂಸ್ ಮಾಡ್ಕೊಂಡು ನಮ್ಮಲ್ಲಿರೋ ಟ್ಯಾಲೆಂಟ್ ನ, ಬರೀ ಟ್ಯಾಲೆಂಟ್ ಅಷ್ಟೇ ಅಲ್ಲ ಸರ್, ನಮ್ಮನ್ನ ಜನ ಗುರ್ತಿಸ್ತಾರೆ. ಅದಾದ್ಮೇಲೆ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಹೋದ್ರೆ ನಮಗ್ ಸೈಡ್ ಬಿಸ್ನೆಸ್ ಆಗತ್ತೆ. ಸೊ ನಮ್ ಪಾಕೆಟ್ ಮನಿ ಅನ್ನೋದು ಏನೋ ಒಂದು ಅರ್ನಿಂಗ್ ನಾವು ಮಾಡ್ಬೋದು, ಅರ್ನಿಂಗ್ ಕೂಡ ಮಾಡ್ಬೋದು. ಆಮೇಲೆ ಕ್ರಾಫ್ಟ್ ಅಂತಾನೆ ಎಷ್ಟೊಂದಿರತ್ತೆ ಸರ್. ಸೊ ನಾವು ಕ್ರಾಫ್ಟ್ ನ ಮಾಡ್ತಾ ಹೋದಾಗ ಇನ್ನ ಹೆಚ್ಚು ಜನಕ್ಕೆ ಗೊತ್ತಾಗತ್ತೆ. ಸೊ ನಾನ್ ಮನೇಲೇ ಇದ್ದು ನಾನು ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಫಸ್ಟ್ ನಾವು ಯೋಚನೆ ಮಾಡ್ಬೇಕು. ಸೊ ನನ್ನಲ್ಲೇನ್ ಟ್ಯಾಲೆಂಟ್ ಇದೆ, ನಾನು ಅದನ್ನ ಜಗತ್ತಿಗೆ ಹೇಗ್ ತೋರಿಸ್ಬೇಕು ಅನ್ನೋದೊಂದು ಗೊತ್ತಾಗ್ಬೇಕು. ಬಟ್ ನನ್ನನ್ನ ನಾನು ಒಂದೇ ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೊಳ್ಳೋದ್ರ ಬದಲು ಪ್ರತಿಯೊಬ್ರು ಕೂಡ ಹಾಡು, ಡ್ಯಾನ್ಸು, ಕ್ರಾಫ್ಟು, ಸೊ ಇನ್ನ ಒಂದ್ ಯಾವ್ದ್ರಲ್ಲಾದ್ರೂ ಅವ್ರನ್ನವ್ರು ತೊಡಗಿಸ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸರ್. ಭರತನಾಟ್ಯ ಅಥವಾ ಡ್ಯಾನ್ಸಿಂಗ್ ಅನ್ನ ತಾವು ಕೂಡ ಕಲ್ತಿದ್ದ ಅಥವಾ ರೂಢಿಗತವಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದ? ಹಾ ಸರ್, ಭರತನಾಟ್ಯ ನಾನು ಬೇಸಿಕ್, ಅದ್ರಲ್ಲೂ ಸ್ವಲ್ಪ ಬೇಸಿಕ್ ಆಗಿದೆ. ಯಾಕಂದ್ರೆ ಹಳ್ಳಿಲಿ ಇದ್ದಿದ್ದು ನಾವು, ಅಲ್ಲಿ ನಮ್ಗೆ ಟೀಚರ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ಸೊ ಎಲ್ಲಿ ತನಕ ಬಂದ್ರು, ಅದಾದ್ಮೇಲೆ ನಾನು ಎಜುಕೇಶನ್ಗೆ ತುಂಬಾ ಬೇರೆ ಬೇರೆ ಕಡೆ ಹೋದೆ. 5th ಇಂದ 8th ಒಂದ್ ಕಡೆ, 8th ಇಂದ 10th ಒಂದ್ ಕಡೆ, ಮತ್ತೆ PU ಒಂದ್ ಕಡೆ, ಡಿಗ್ರಿ ಒಂದ್ ಕಡೆ, ಹಂಗಾಗಿ ಸ್ವಲ್ಪ ಶಿಫ್ಟ್ ಆಯ್ತು. ಸೊ ನಾನು ಅರ್ಧ ಕಲ್ತಿದ್ದೀನಿ. ಅದಾದ್ಮೇಲೆ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಹೋದೆ. ಸೊ ಸೆಮಿ ಕ್ಲಾಸಿಕಲ್ ಆಗ್ಲಿ, ಅದಾದ್ಮೇಲೆ ಫಿಲಂ ಡ್ಯಾನ್ಸ್ ಗಳಾಗ್ಲಿ, ಆ ತರ ಮಾಡ್ತಾ ಮಾಡ್ತಾ ನನ್ನನ್ನು ನಾನು ತೊಡಗಿಸ್ಕೊಂಡು ಆಮೇಲೆ ಸ್ವಲ್ಪ ಜನ ಕೋರಿಯೋಗ್ರಾಫ್ ಮಾಡೋದು, ಆ ತರ ಮಾಡಿ ಮಾಡಿ ಈಗ್ಲೂ ಕೂಡ ಎಲ್ಲಾರು ಸ್ಟೇಜ್ ಪ್ರೋಗ್ರಾಮ್ಸ್ ಇದ್ರೆ ಅದನ್ನೆಲ್ಲ ನಾವು ಅಟೆಂಡ್ ಮಾಡ್ತಾ ಇದೀವಿ ಸರ್. ಒಳ್ಳೇದು ಮೇಡಮ್. ಇದರ ಜೊತೆಗೆ ತಾವು ಸಂಗೀತವನ್ನ ಕಲ್ತಿದ್ದೀರಾ. ಈಗಿನ ಎಲ್ಲಾ ಯುವಕರು ಕಲಿತಾರೆ ಸಂಗೀತವನ್ನ ಕಲೀರಿ ಅಂತಂದ್ರೆ ಅವರಿಗೆ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥದ್ದು ಫಿಲಂ ಹಾಡುಗಳ ಬಗ್ಗೆ ಅಥವಾ ಮೆಲೋಡಿ ಸಾಂಗ್ಸ್ ಗಳ ಬಗ್ಗೆ, ಇಲ್ಲಾಂದ್ರೆ ಸುಗಮ ಸಂಗೀತವನ್ನ ಕಲಿತಾರೆ. ಹೆಚ್ಚಿನ ಮಂದಿ ತತ್ವ ಪದಗಳನ್ನ, ಇಂದಿನ ಪದಗಳನ್ನ ಹಾಡೋದು ಕಮ್ಮಿ. ಆದ್ರೆ ತಮಗೆ ಯಾಕೆ ನಾನು ತತ್ವ ಪದವನ್ನ ಕಲಿಬೇಕು ಅಂತ ಅನಿಸ್ತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾ ಸರ್, ನಾನು ಮೊದ್ಲಿಂದ ಸ್ಕೂಲಲ್ಲೆಲ್ಲ ನಮಗ್ ಜಾಸ್ತಿ ಇರೋದು ಜನಪದ ಮತ್ತೆ ಭಾವಗೀತೆ ಕಾಂಪಿಟೇಷನ್ ಇರ್ತಿತ್ತು ಸರ್. ಸೊ ನೀವು ಕೇಳಿರ್ಬೋದು ನನ್ನ ವಾಯ್ಸ್ ತುಂಬಾನೇ ಜೋರಾಗಿದೆ, ತುಂಬಾ ಚೆನ್ನಾಗಿ. ಹಂಗಾಗಿ ಸೊ ಹೈ ಪಿಚ್ಚಿಗೆ ಸೂಟ್ ಆಗೋ ತರ ನಾನ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಬರೀ ಜನಪದಗಳನ್ನ ಹೇಳ್ತಾ ಇದ್ದೆ. ಒಂದ್ಸಲ ನಾನ್ ತತ್ವ ಪದ ಟ್ರೈ ಮಾಡ್ದೆ. ಅದಾದ್ಮೇಲಿಂದ ನನಗ್ ತತ್ವ ಪದದ ಕಡೆ ಒಲವು ಜಾಸ್ತಿ ಆಯ್ತು ಸರ್. ಅದಾದ್ಮೇಲೆ ಅದರಿಂದ ನಾವು ಪಾಠ ಕಲಿಯೋದು ತುಂಬಾ ಇರತ್ತೆ. ಈಗ ನಾನೊಂದು ಹಾಡಲ್ಲೇನೆ ಸೊ ನನ್ನ ಅಹಂಕಾರನ ಯಾವ ತರ ನಾನು ಹಿಡ್ದಿಟ್ಕೋಬೇಕು, ಸೊ ಜೀವನನ ಯಾವ ತರ ನೋಡ್ಬೇಕು, ಅದೆಲ್ಲದೂ ಈ ತತ್ವ ಪದಗಳಲ್ಲಿ ಇರತ್ತೆ ಸರ್. ಅದನ್ನ ನಾವು ಅದನ್ನ ಹಾಡುಗಳನ್ನ ಕಲಿಯೋದ್ರ ಮೂಲಕ ಸೊ ನಮ್ ಲೈಫ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸರ್. ಅದು ನಾವು ಇಂಪ್ಯಾಕ್ಟ್ ಕೂಡ ತುಂಬಾನೇ ಮಾಡತ್ತೆ. ಸೊ ಜೀವನ ನಾವು ನೋಡ್ದಷ್ಟು ಈಸಿಯಾಗಿಲ್ಲ. ಸೊ ಜೀವನ ಕಷ್ಟ ಬಂದಾಗ ನಾನು ಯಾವ ತರ ತಗೋಬೇಕು ಅನ್ನೋದನ್ನ ಕೂಡ ನಮ್ಗೆ ಶರೀಫರು ಬರ್ದಿಟ್ಬಿಟ್ಟಿದ್ದಾರೆ. ಸೊ ನಾವ್ ಅದನ್ನ ಆಡ್ತಾ ಆಡ್ತಾ ನಮಗ್ ಗೊತ್ತಿಲ್ದಲೇನೆ ನಾವ್ ಎಷ್ಟೊಂದು ಕಲ್ತ್ಕೋತೀವಿ. ಭಜನೆಗಳಲ್ಲೂ ಅಷ್ಟೇ, SLCಲಿ ಎಲ್ಲ ನಮಗೆ ಅರ್ಜುನಂದು ಎಲ್ಲಾದು ಪಾಠಗಳು ಬರುತ್ತೆ. ಸೊ ನಾವು ಚಿಕ್ಕ ವಯಸ್ಸಿಂದಾನೇ ದೇವ್ರ ಪದಗಳನ್ನ ಕಲಿತಾ ಹೋಗ್ಬಿಟ್ರೆ SLC ನಮಗ್ ಕಷ್ಟ ಆಗಲ್ಲ ಸರ್. ಹಳೆಗನ್ನಡ ಯಾವ್ದು ಕೂಡ ನಮಗ್ ಕಷ್ಟ ಆಗಲ್ಲ. ಯಾಕಂದ್ರೆ ನಮಗ್ ಆಟೋಮೆಟಿಕ್ ಆಗಿ ನಮಗ್ ಅದ್ರೊಳಗೆ ಏನಿದೆ ಅನ್ನೋದು ನಮಗ್ ಹಾಡಲ್ಲಿ ಬಂದ್ಬಿಟ್ಟಿರತ್ತೆ. ಸೊ ಪ್ರತಿಯೊಂದನ್ನು ಕೂಡ ನಾವು ಜೀವನ ನೋಡೋ ರೀತಿ ಆಗಿರ್ಬೋದು, ಜೀವನದಲ್ಲಿ ಕಷ್ಟ ಬಂದಾಗ ಫೇಸ್ ಮಾಡೋ ರೀತಿ, ಪ್ರತಿಯೊಂದನ್ನು ನಾವು ಈ ತತ್ವ ಪದಗಳು ಮತ್ತೆ ಭಜನೆಗಳ ಮೂಲಕ ನಮ್ಮನ್ನ ನಾವು ಗಟ್ಟಿ ಮಾಡ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ತಾವು ಹೇಳಿದ್ರಿ ಜೀವನದ ಪಾಠವನ್ನ ಕಲಿಬೇಕು ಅಂತ. ಇವಾಗ ತಮಗೆ ಜೀವನದಲ್ಲಿ ಯಾರಾದ್ರೂ ಒಬ್ರು ಇನ್ಫ್ಲೂಯೆನ್ಸರ್ ಇರ್ತಾರೆ, ಇವ್ರು ನೋಡಿ ಇವರನ್ನ ಪ್ರೇರಣೆಯಾಗಿ ತಗೊಂಡ್ಕೊಂಡ್ಬಿಟ್ಟು ನಾವು ಈ ರೀತಿ ಸಾಧನೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆ ರೀತಿ ತಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಂತ ಇನ್ಫ್ಲೂಯೆನ್ಸರ್ ಯಾರು, ಅವ್ರನ್ನ ಸ್ಫೂರ್ತಿದಾಯಕವಾಗಿ ಯಾರನ್ನ ತಗೊಂಡ್ಬೇಕು ಅಂತ ಅನಿಸ್ತು ನಿಮ್ಗೆ? ಹಾ ಸರ್, ಮೊದಲನೇದಾಗಿ ನಮ್ಮಮ್ಮ ಸಖತ್ ಗಟ್ಟಿ. ಅವ್ರು ನೋಡಿ ನಾವು ಅವ್ರು ಎಷ್ಟು ಕಷ್ಟ ಫೇಸ್ ಮಾಡಿದಾರೋ ಅದ್ರೊಳಗೆ ನಾವು ಕಾಲ್ ಭಾಗ ಫೇಸ್ ಮಾಡಿಲ್ಲ. ಸೊ ಅವ್ರದ್ದು ಸ್ಟ್ರೆಂತ್ ನಮಗೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಪುಷ್ ಮಾಡೋದಿದೆಯಲ್ಲ ಸರ್, ನಮ್ಗೆ ಆಗುತ್ತೋ ಬಿಡುತ್ತೋ ಪುಷ್ ಮಾಡೋರೊಬ್ರು ಇದ್ದಾಗ ಆಟೋಮೆಟಿಕ್ ಆಗಿ ನಾವು ಮುಂದೋಗ್ಬಿಡ್ತೀವಿ. ಅದಾದ್ಮೇಲೆ ನನಗೆ ಹೈಸ್ಕೂಲಲ್ಲಿ NL ಸರ್ ಅಂತ ಇದ್ರು. ಅವ್ರು ಮಾತಾಡೋ ರೀತಿ ತುಂಬಾನೇ ಚೆನ್ನಾಗಿ ನಮ್ನ ಇನ್ಸ್ಪೈರ್ ಮಾಡ್ತಾ ಇತ್ತು. ಸೊ ರೀಸೆಂಟ್ ಆಗಿ ಅವ್ರು ನನಗ್ ಫೋನ್ ಮಾಡಿ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ದೆ ಅಂತ ಹೇಳ್ದಾಗ ಅವ್ರನ್ನ ನೋಡಿ ನಾನು ಕಲ್ತಿದ್ದೆ. ಬಟ್ ಅವ್ರು ನನ್ಗೆ ಹೇಳ್ದಾಗ ನನಗ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಚಿನ್ಮಯ ಮಿಷನ್ಗೆ ಹೋಗ್ತಾ ಇದ್ದೆ ಸರ್ ನಾನಲ್ಲಿ. ಅಲ್ಲಿ ಸುಧರ್ಮ ಚೈತನ್ಯ ಸ್ವಾಮೀಜಿಗಳು ಅಂತ. ಸೊ ನಾನು ತುಂಬಾ ಕಲ್ತಿದ್ದು ಅವ್ರ ಹತ್ರ. ಯಾವ್ದನ್ನ ಎಷ್ಟು ಪಿಚ್ಚಲ್ಲಿ ಹೇಗ್ ಮಾತಾಡ್ಬೇಕು, ಎಷ್ಟೇ ಸೀರಿಯಸ್ ಆಗಿರೋ ವಿಚಾರನು ಸಮಾಧಾನವಾಗಿ ಯಾವ ತರ ಮಾತಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಅಲ್ಲಿ ಪಾಯ ಇಲ್ಲ, ಗ್ವಾಡೆ ಇಲ್ಲ, ನೋಡು ಇವರ ಅರಮನೆ, ರಾಜ ರಾಣಿ ಆಳು ಕಾಳು ಎಲ್ಲಾನು ಇವರೇನೆ, ಸ್ವಾನೆ ಮಳೆಯೋ
ಹುರಿಯೋ ಬಿಸಿಲು ಏನೇ ಬಂದ್ರು ಜಗ್ಗಲ್ಲ, ಅವಳಿಗೆ ಇವನೇ ಕೊಡೆಯ ಗೌನೆ, ಇವ್ರ್ ಬಿಟ್ರಿ ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈ ಎಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೇ, ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ನೋಡಯ್ಯ ಕ್ವಾಟೆ ಲಿಂಗವೇ. ಪೆದ್ದು ಹೈದ ಮನ್ಸು ಸುದ್ದ, ಸುಳ್ಳು ಹೇಳೋ ಕುಲವಲ್ಲ, ಸುಣ್ಣದ ನೀರ್ಗೂ ಗೋವಿನ ಹಾಲ್ಗೂ ಯತ್ವಾಸ ಗೊತ್ತಿಲ್ಲ. ಅ ಆ ಇ ಈ ಓದಿದೋಳು ಇವನ ಮನಸ ಓದೋಳೆ, ಕ್ವಾಗ್ಲೇ ಬಣ್ಣ ಆದ್ರೂ ಚಿನ್ನ ಅಂತ ಇವನ ಜೊತೆಗೌಳೆ, ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗೈ ಎಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮರ್ತವೇ, ನೋಡಯ್ಯ ಕ್ವಾಟೆ ಲಿಂಗವೇ. ತುಂಬಾ ಚೆನ್ನಾಗಿ ಆಡಿದೀನಿ ಮೇಘ ಅವರ. ಈಗ ಇಷ್ಟೆಲ್ಲ ಕ್ಷೇತ್ರದಲ್ಲಿ ಇದ್ದೀರಾ, ತಾವು ಈಗ ಹೊಸದಾಗಿ ಎಂಟರ್ಪ್ರಿನಿಯರ್ ಕೂಡ ಆಗಿದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾ ಸರ್, ಖಂಡಿತ. ಸೊ ಇವಾಗ ಹೆಲ್ದಿ ಬ್ರ್ಯಾಂಡ್ಸ್ ತುಂಬಾನೇ ಕಮ್ಮಿ ಇದೆ ಸರ್. ಇವಾಗ ಹೆಲ್ದಿ ಸ್ನಾಕ್ಸ್ ಬ್ರ್ಯಾಂಡ್, ಈಗ ನಾನೊಬ್ಳು ತಾಯಿಯಾಗಿ ನಾನು ನನ್ನ ಮಗಳಿಗೆ ಕೊಡ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀನಿ ಏನ್ ಕೊಡ್ಬೋದು ಅಂತ. ಸೊ ನಮ್ಮ ಬ್ರ್ಯಾಂಡ್ ನಲ್ಲಿ ಏನಂತಂದ್ರೆ, ನೀವು ಯಾವ್ದೇ ರೀತಿ ಯೋಚನೆ ಮಾಡ್ದಲೆ ಮಕ್ಕಳಿಗೆ ಪ್ರತಿಯೊಬ್ರು ಈ ಏಜ್ಗೂ ಇಷ್ಟ ಆಗೋ ತರ ಸ್ನಾಕ್ಸ್ ನ ನಾವು ರೆಡಿ ಮಾಡ್ತಾ ಇದೀವಿ. ಸೊ ಫ್ರೂಟ್ಸ್ ನ ಚಿಪ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಇದ್ರೊಳಗೆ. ಸೊ ಎಲ್ಲಾ ರೀತಿ ಫ್ರೂಟ್ಸ್ ನ ಕೂಡ ಯಾವುದೇ ಪ್ರಿಸರ್ವೇಟಿವ್ಸ್ ಫ್ಲೇವರ್ಸ್ ಇಲ್ದಲೆ ಸೊ ನಾವು ಚಿಪ್ಸ್ ಆಗಿ ಕನ್ವರ್ಟ್ ಮಾಡಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಟ್ರಾವೆಲ್ ಲೈಟ್ ಆ ತರ ನಾವು ಮಾಡ್ತಾ ಇದೀವಿ ಸರ್ ಈಗ ಹೊಸದಾಗಿ. ಸೊ ಕರ್ನಾಟಕದಲ್ಲಿ ನಮ್ದೇ ಫಸ್ಟ್ ಆಗಿದೆ ಇವಾಗ ಈ ಬ್ರ್ಯಾಂಡ್. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ಅದು. ಒಳ್ಳೇದು ಮೇಡಮ್. ಇನ್ನು ಇವಾಗ ಉದ್ಯಮ ಕ್ಷೇತ್ರಕ್ಕೂ ಕೂಡ ತಾವು ಪಾದಾರ್ಪಣೆಯನ್ನ ಮಾಡಿದಿರಾ. ಇನ್ನು ಹೆಚ್ಚಿನದಾಗಿ ಅದರಲ್ಲಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ತಾವು ಇಷ್ಟೆಲ್ಲಾ ಕ್ಷೇತ್ರದಲ್ಲಿ ಇದ್ದೀರಾ, ತಮ್ಮಿಂದ ಏನಾದ್ರೂ ಸಲಹೆ ಸೂಚನೆಗಳನ್ನ ಪಡಿಬೇಕು ಅಂತಂದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ? ಹಾ ಸರ್, ಖಂಡಿತ ಮಾಡ್ಬೋದು. ಯಾವ ರೀತಿ ಸಂಪರ್ಕಿಸಬಹುದು? ಸೊ ಮೊದಲನೇದಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೇಘಾ ಅನಿಲ್ ಅಂತ ಹೇಳ್ಬಿಟ್ಟು ನನ್ನ ID. ಸೊ ಅಲ್ಲಿ ಕೂಡ ಅವ್ರು DM ಮಾಡ್ಬೋದು. ಅದಿಲ್ಲ ಅಂತಂದ್ರೆ ನನ್ನ ನಂಬರ್ ಇದೆ, ಸೊ ಆ ನಂಬರ್ ನ ಕೂಡ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ತಿಳಿಸಿ. ಹಾ ಸರ್, 9155557653. ಸೊ ಮೇಘಾ ಅನಿಲ್ ಅಂತ ಹೇಳ್ಬಿಟ್ಟು. ಕೆಳಗಡೆ ಮೇಘಾ ಅನಿಲ್ ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9155557653. ಇದರ ಮುಖಾಂತರ ಮೇಘಾ ಅನಿಲ್ ಅವ್ರ ಕಡೆಯಿಂದ ತಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು, ನಾನು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ತನ್ನನ್ನ ತಾವು ತೊಡಸ್ಕೊಬೇಕು ಅಂತಂದ್ರೆ ಮೇಘಾ ಅನಿಲ್ ಅವ್ರನ್ನ ಸಂಪರ್ಕ ಮಾಡಬಹುದು ಅಂತ ತಿಳಿಸ್ತಾ, ಮೇಘಾ ಅನಿಲ್ ಅವ್ರಿಗೆ ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕಾಗಿ ತಮ್ಗೆ ಧನ್ಯವಾದಗಳು ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಸರ್. ಎಷ್ಟೊಂದ್ ದಿನದಿಂದ ನಾವು ಸ್ವಲ್ಪ ಜನ ಗೊತ್ತಿರ್ತೀವಿ, ಬಟ್ ಈ ತರ ನಾವು ನಮ್ಗೊಂದ್ ಸ್ಟೇಜ್ ಸಿಗೋದು ತುಂಬಾನೇ ಕಷ್ಟ. ಸೊ ಈ ಸ್ಟೇಜ್ ನ ನೀವು ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಆಂಕರ್, ಇನ್ಫ್ಲೂಯೆನ್ಸರ್, ಮೇಕಪ್ ಆರ್ಟಿಸ್ಟ್ ಹಾಗೂ ಎಂಟರ್ಪ್ರಿನಿಯರ್ ಆಗಿರುವ ಮೇಘಾ ಅನಿಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ನಿರ್ವಹಣೆ ಶಿವಪ್ರಕಾಶ DR, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಇದಾಗಿತ್ತು ನಮ್ಮ ಇಂದಿನ ಯುವ ತರಂಗ ಯುವ ಜನರಿಗಾಗಿ ಕಾರ್ಯಕ್ರಮ.